ಪ್ರತಿ ವರ್ಷದಂತೆ ಈ ಸಾಂಪ್ರದಾಯಿಕವಾಗಿ ನಾವೇನು ಶಾಂತಿ ಸಭೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಸತೆನೂ 27ಕ್ಕೆ ಗಣಪತಿ ಇದೆ, ಗಣೇಶ ಉತ್ಸವ, ಹಾಗೂ 5ನೇ ತಾರೀಕು ಸೆಪ್ಟೆಂಬರ್ 5ನೇ ತಾರೀಕು ಈದ್ ಮಿಲಾದ್ ಹಬ್ಬ ಇದೆ. ಅದಕ್ಕೋಸ್ಕರ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಈಗ ಒಂದೆರಡು ಶಾಂತಿ ಸಭೆ ನಾನು ಹಾವೇರಿ ಟೌನಲ್ಲಿ ಲಾಸ್ಟ್ ಮಿನಿಟ್ ಹೇಳಿದ್ರು, ಸೊ ಹೋಗಿದ್ದೆ, ಮತ್ತು ರಾಣೆಬೆನ್ನೂರಲ್ಲಿ ಅಟೆಂಡ್ ಮಾಡಿದ್ದೀನಿ. ಪ್ರತಿ ವರ್ಷವೂ ತಮಗೆ ಗೊತ್ತಿದೆ, ಗಣೇಶ ಹಬ್ಬ ಇಲ್ಲಿ ವಿಜೃಂಭಣೆಯಿಂದಲೇ ಆಚರಿಸ್ತಿದ್ದೀವಿ ಹಾವೇರಿಯಲ್ಲಿ. ಹಾವೇರಿ ಅಂದರೆ ಹಾವೇರಿ ಜಿಲ್ಲೆ, ಬೇರೆ ಬೇರೆ ಕಡೆ ಎಲ್ಲ ಮಂಡಳಿಯವರಿಗೆ ತಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈಗ ನಾವೇನೋ ಒಂದು ಪ್ರೊಸೀಜರ್ ಪ್ರಕಾರ ನಿಮಗೆ ಕರೆದು ಹೇಳ್ತಾ ಇರ್ತೀವಿ ಪ್ರತಿ ವರ್ಷವೂ. ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತ. ಜನರಿಗೆ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ತಮ್ಗೆ ಗೊತ್ತಿದೆ. ಆದರೂ ನಮ್ಮ ಕರ್ತವ್ಯ ನಾವು ಮತ್ತೆ ಹೇಳಬೇಕಾಗುತ್ತೆ. ಯಾವುದೇ ಗಣಪತಿ ಮೆರವಣಿಗೆ ಮಾರ್ಗದಲ್ಲಿ ರೂಟ್ ಮತ್ತೆ ಚೇಂಜ್ ಮಾಡಲಿಕ್ಕೆ ಅಥವಾ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಪ್ರತಿ ವರ್ಷ ಯಾವ ರೂಟಲ್ಲಿ ನೀವು ಗಣಪತಿನ ತಗೊಂಡು ಹೋಗ್ತಿದ್ರಿ, ಯಾವ ರೂಟಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದನ್ನು ಕೂಡ ನೀವು ಪರ್ಮಿಷನ್ ತಗೊಳ್ಳೋ ಟೈಮಲ್ಲಿ ಬರೆದು ಕೊಡಬೇಕಾಗುತ್ತೆ. ಅದು ಗೊತ್ತಿದ್ದೇ ನಿಮಗೆ, ಅಥವಾ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ನಮಗೆ ಇಲ್ಲಿ ತನಕ ಯಾವುದೂ ಕಂಪ್ಲೇಂಟ್ಸ್ ಬಂದಿಲ್ಲ. ಮತ್ತು ಬೇರೆ ಜಿಲ್ಲೆಯಲ್ಲಿರುವಾಗ ರೋಡಲ್ಲಿ ಸ್ವಲ್ಪ ಹುಡುಗರು ಅಡ್ಡ ಹಾಕಿಬಿಟ್ಟು ಅಥವಾ ಹಗ್ಗ ಹಿಡ್ಕೊಂಡು ಬೈಕಲ್ಲಿ ಹೋಗೋರಿಗೆ ಮತ್ತು ಕಾರಲ್ಲಿ ಹೋಗೋರಿಗೆ ನಿಲ್ಲಿಸ್ಬಿಟ್ಟು ಗಣೇಶ ಇಡ್ತೀವಿ ದುಡ್ಡು ಕೊಡಿ ಅಂತ ಫೋರ್ಸಬಲಿ ವಸೂಲಿ ಮಾಡ್ತಾರೆ ಅಂತ ಬೇರೆ ಜಿಲ್ಲೆಯಲ್ಲಿ ಬಂದಿತ್ತು. ಇಲ್ಲಿ ತನಕ ನಮ್ಗೆ ಯಾವುದೂ ಇಲ್ಲಿ ಕಂಪ್ಲೇಂಟ್ಸ್ ಬಂದಿಲ್ಲ. ಆ ರೀತಿ ಆಗದೆ ಇರೋ ಥರ ನೋಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಆಮೇಲೆ ನಾವು ವಾಲಂಟಿಯರ್ಸ್ ಬಗ್ಗೆ ಎವ್ರಿ ಇಯರ್ ಪ್ರತಿ ವರ್ಷನೂ ಹೇಳ್ತಾನೆ ಇರ್ತೀವಿ, ನಿಮ್ಮದು ವಾಲಂಟಿಯರ್ಸ್ ಇರಬೇಕು. ಎಷ್ಟು ದಿನ ಗಣಪತಿ ಇಡ್ತೀರಿ ಅಷ್ಟು ದಿನ 24/7 ನಿಮ್ಮ ಗಣಪತಿನ ನೀವೇ ಕಾಯಬೇಕು. ಪ್ರತಿ ಗಣಪತಿ ಮಂಡಳಿ ಅಥವಾ ಪ್ರತಿ ಪೆಂಡಾಲಲ್ಲಿ ನಮ್ಮವ್ರನ್ನ ಹಾಕೋದು ಸಾಧ್ಯನೇ ಇಲ್ಲ. ನಮ್ಮಲ್ಲಿ ರೌಂಡ್ಸ್ ಇರ್ತಾರೆ, ಬೀಟಲ್ಲಿ ಇರ್ತಾರೆ, ಪಿಕೆಟಿಂಗ್ ಇರ್ತಾರೆ, ಎಲ್ಲ ಇರ್ತಾರೆ. ಬಟ್ ನೀವು ಎಲ್ಲಿ ಗಣೇಶ ಕೂರಿಸಿರ್ತೀರಿ ಮಂಡಳಿಯವ್ರದ್ದು ಜವಾಬ್ದಾರಿ ಇದೆ. ನೀವು ಶಿಫ್ಟ್ ವೈಸ್ ಹಾಕ್ಕೊಂಡು ಹಗಲು ಮಾತ್ರ ರಾತ್ರಿ ಅಲ್ಲಿ ಇರುವುದು ಒಳ್ಳೆಯದು. ಆಮೇಲೆ ಹೆಸ್ಕಾಮಿಂದ ನೀವು ಪರ್ಮಿಷನ್ ತೊಗೊಂಡೆ ಕರೆಕ್ಟಾಗಿ ಲೈನನ್ನು ತಗೊಳ್ಳಿ, ಕನೆಕ್ಷನ್ ತಗೊಳ್ಳಿ ಇದ್ದದ್ದು ಕರೆಂಟದ್ದು. ಬಿಕಾಸ್ ಈ ಸಲ ಮಳೆ ಜಾಸ್ತಿ ಆಗಿದೆ, ಅನಾಹುತ ಆಗಬಾರ್ದು. ಆಮೇಲೆ ಪರ್ಮಿಷನ್ ತೊಗೊಂಡೇ ಇಡಿ. PWD ಅವರು ನಾವು ಹೇಳಿದ್ವಿ, PWD ಇಂಜಿನಿಯರ್ಸ್ ಬಂದಿದ್ದಾರೆ ಅನ್ಕೊಳ್ತೀನಿ. ರೋಡ್ ಅಬ್ಸ್ಟ್ರಕ್ಷನ್ ಆಗದೇ ಇರೋ ರೀತಿಯಲ್ಲಿ ಗಣಪತಿನ ಕೂರಿಸಿ ಜನರಿಗೆ ಓಡಾಡಲಿಕ್ಕೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪೆಂಡಾಲ್ಗಳನ್ನು ಹಾಕಲಿಕ್ಕೆ ಪರ್ಮಿಷನ್ ತಗೊಂಡು ಹಾಕೋಬೇಕು. ಆಮೇಲೆ ಬ್ಯಾನರ್ಸ್ ಬಂಟಿಂಗ್ಸ್ ಅದರಿಂದನೇ ಸುಮಾರು ಕಡೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆಗಿದೆ. ಸೊ ದಯಮಾಡಿ ಯಾವುದೋ ಪ್ರೊವೊಕೇಟಿವ್ ಬೇರೆ ಧರ್ಮದ ಭಾವನೆಗೆ ಧಕ್ಕೆ ತರುವಂಥ ಯಾವುದೋ ವಿಚಾರಗಳನ್ನು ನಿಮ್ಮ ಬ್ಯಾನರ್ಸಲ್ಲಿ ಪ್ರಿಂಟ್ ಮಾಡದೆ, ಒಂದೇ ಜಾಗದಲ್ಲಿ ಎರಡೆರಡು ಬ್ಯಾನರ್ ಕಟ್ಟಕ್ಕೆ 2 ಹಬ್ಬಗಳು ಒಟ್ಟಿಗೆ ಬಂದಿರೋದ್ರಿಂದ ಇದು ನನ್ನ ಜಾಸ್ತಿ ಆಗಬೇಕು ಅಂತ ದಾವಣಗೆರೆಯಲ್ಲಿ ಇದೇ ವಿಚಾರವಾಗಿ ಲಾಸ್ಟ್ ಟೈಮ್ ಗಲಾಟೆ ಆಗಿದ್ದು ತಮಗೆ ಗೊತ್ತೇ ಇತ್ತು. ಒಂದ್ಸಲ ಅಲ್ಲಿ ಗಲಾಟೆಯಾಗಿ ಕೇಸ್ಗಳಾದರೆ ಕೇಸ್ಗಳನ್ನು ಯಾರು ಫೇಸ್ ಮಾಡ್ತಾ ಇದ್ದೀರಿ ಅವ್ರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಆಮೇಲೆ ಇದು ಹೈ ಟೈಮ್, ಈ ಟೈಮಲ್ಲಿ ಏನಾದರೂ ಸಮಸ್ಯೆ ಆದರೆ ಬೇರೆ ಟೈಮಲ್ಲಿ ಹೆಂಗೋ ನಡೆಯುತ್ತೆ, ಬಟ್ ಈ ಸಮಯದಲ್ಲಿ ಅದು ತುಂಬ ಗಂಭೀರವಾಗಿ ಪರಿಗಣನೆ ಆಗ್ತದೆ. ದಯಮಾಡಿ ತಾವೆಲ್ಲ ಬಂದಿದ್ದೀರಿ, ಇಲ್ಲಿ ಬರದೇ ಇರೋರ್ಗೂ ಮಾಹಿತಿ ಕೊಟ್ಟು ಬ್ಯಾನರ್ಸ್ ವಿಚಾರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬ್ಯಾನರ್ಸ್ ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ಪರ್ಮಿಷನ್ ತಗೊಂಡೇ ಕಟ್ಟಿ. ಫಸ್ಟ್ ಸರ್ವ್ ಬೇಸಿಸಲ್ಲಿ ಯಾವ ಥರ ಇರುತ್ತೆ ಆ ಥರ ಒಂದೇ ಜಾಗದಲ್ಲಿ 2-3 ಜನ ಕಟ್ಟಕ್ಕೆ ಹೋಗಿ ಫ್ಲಾಗ್ಗಳು ಮೇಲೆ ಕೆಳಗೆ ಆ ಥರ ಆಗದೇ ಇರೋ ಥರ ಕ್ರಮ ವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೊತೆಗೆ ಮುನ್ಸಿಪಾಲ್ಟಿಯಿಂದ ಬಂದಿದ್ದಾರೆ ಅನ್ಕೋತೀನಿ ಆಫೀಸರ್ಸ್, ಪರ್ಮಿಷನ್ ಕೊಡುವಾಗ ಸೇಮ್ ಪ್ಲೇಸಿಗೆ ಪರ್ಮಿಷನ್ ಕೊಡದೆ ಫಸ್ಟ್ ಒಬ್ರಿಗೆ ಕೊಟ್ಟಿದ್ರೆ ಇನ್ನೊಬ್ರಿಗೆ ಅದೇ ಜಾಗದಲ್ಲಿ ಕೊಡದೆ ಮತ್ತೆ ಇನ್ನೊಂದು ಪಬ್ಲಿಕ್ ವ್ಯೂ ಜಾಗದಲ್ಲಿ ಕೊಡೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾನರ್ಸ್ ವಿಚಾರದಲ್ಲಿ ಸುಮಾರು ಕಡೆ ಬಹಳ ದೊಡ್ಡ ಇಶ್ಯೂಸ್ ಆಗಿದೆ ಸುತ್ತಮುತ್ತ ಜಿಲ್ಲೆಗಳಲ್ಲಿ. ಸೊ ಅದು ನಮ್ಮ ಜಿಲ್ಲೆಯಲ್ಲಿ ಆಗದೇ ಇರಲಿ ಅಂತ ಮೊದಲೇ ನಾವು ಪ್ರಿಕಾಷನ್ಸ್ ತಗೊಳ್ಳೋಣ. ಆಮೇಲೆ ಲೈಟಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಮಾಡಿ. ನೀವು ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಗಣಪತಿ ಮಾಡಿರ್ತೀರ. ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳು ಗಣಪತಿ ನೋಡೋಕೆ ಬರ್ತಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೆಟ್ಟ ಅನುಭವ ಆಗದೇ ಇರೋ ರೀತಿ, ಬಿಕಾಸ್ ಈ ಥರ ಬಹಳ ಜನ ಸೇರಿದಾಗ ಸುಮಾರು ಒಂದು ಕಿಡಿಗೇಡಿಗಳೇ ಇರ್ತಾರೆ ಸಮಾಜದಲ್ಲಿ. ಒಂದು
ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಒಂದು ಬ್ಯಾಡ್ ಟಚ್ ಮಾಡೋದು ಅಥವಾ ಇನ್ನೊಂದು ಹುಡುಗಿಯರಿಗೆ ಕಾಡಿಸೋದು ಆ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ದರ್ಶನಕ್ಕೆ ಒಂದು ಆ ಥರ ಮಂಡಳಿಯವರು ಒಂದು ಕ್ರಮ ತಗೊಳ್ಳೋದು ಒಳ್ಳೆಯದು. ಆಮೇಲೆ ನೀವು ಗಾಡಿಗಳನ್ನು ಬಳಸ್ತೀರಿ, ಆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರೋದು ನೋಡ್ಕೊಳ್ಳಿ, ಡ್ರೈವರ್ಗಳಿಗೆ ಲೈಸೆನ್ಸ್ ಇರಬೇಕು. ಅದೆಲ್ಲ ಸಣ್ಣ ಪುಟ್ಟ ಇಲ್ಲದೇ ಇರೋದೇನೋ ಹೇಳ್ತಾ ಇಲ್ಲ, ಇರೋ ವಿಚಾರನೇ ಹೇಳ್ತಾ ಇದ್ದೀವಿ. ಅದೆಲ್ಲನೂ ನೀವು ಗಾಡಿ ಕಂಡೀಷನ್ ಒಳ್ಳೆಯದಾಗಿರಬೇಕು. ಇಂಜಿನ್ ಸ್ಟಾರ್ಟ್ ಆಗಿದೆ ಎಲ್ಲೋ ಒಂದು ಕಡೆ ನಿಂತುಬಿಟ್ಟು ಅದನ್ನು ಮತ್ತೆ ತಳ್ಳೋದು ಮಾಡೋದು ಆ ಥರ ಆಗಬಾರ್ದು. ಅದನ್ನೊಂದು ಕ್ರಮ ತಗೊಳ್ಳಿ. ಡಿ ಜೆ ವಿಚಾರದಲ್ಲಿ ಮೊದಲಿಂದನೂ ಹೇಳ್ತಾನೆ ಬಂದಿದ್ದಾರೆ ಡಿ ಜೆ ಇಲ್ಲ ಅಂತ. ಆದರೂ ಪ್ರತಿ ವರ್ಷ ನಾವು ಶಾಂತಿ ಸಭೆ ಮಾಡಬೇಕಾದ್ರೆ ನಾವು ಮೊದಲೇ ಬುಕ್ ಮಾಡಿದ್ದೀವಿ, ನೀವು ಮೊದಲೇ ಹೇಳಬೇಕಾಗಿತ್ತು ಅಂತ. ಇದು ಪ್ರತಿ ಸಲ ರಿಪೀಟ್ ಆಗ್ತಕ್ಕಂಥ ವಿಚಾರ. ಡೆಸಿಬಲ್ ನಾವು ಡಿ ಜೆ ಅಂತ ಬಳಸೋದಿಲ್ಲ. 120 ಡೆಸಿಬಲ್ ಏನಿದೆ ಅದನ್ನು ಮೀರದೇ ಇರೋ ರೀತಿಯಲ್ಲಿ ನೀವು ಸ್ಪೀಕರ್ಗಳನ್ನು ಹಾಕೋದು. ನಾವು ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಆ ಡೆಸಿಬಲ್ ಮೀರಬಾರ್ದು. ಈಗ ಕಾಂಪಿಟೇಷನ್ ಮೇಲೆ ಪ್ರತಿಷ್ಠೆ ಮೇಲೆ ಡಿ ಜೆಗಳನ್ನು ಹಾಕೊಳ್ಳೋದು, ಅವರಷ್ಟು ಹಾಕಿದ್ದಾರೆ ನಾವು ಇಷ್ಟ ಹಾಕ್ತೀವಿ ಅಂತ. ನಾನು ಇನ್ನೊಂದು ಕೇಳಲ್ಪಟ್ಟೆ, ಹಾವೇರಿಯಲ್ಲಿ ಹೈಯೆಸ್ಟ್ ಸ್ಟೇಟಲ್ಲೇ ಹೈಯೆಸ್ಟ್ ಜಾಸ್ತಿ ದಿನ ಗಣಪತಿ ಉಳ್ಕೊಳ್ಳೋದು ನಮ್ಮಲ್ಲಿದೆ. 30 ದಿನ 31 ದಿನ. ಅದು 2 ವಿಚಾರಕ್ಕಂತ ನನಗೆ ಒಂದು ಮಾಹಿತಿ ಸಿಕ್ತು. ಒಂದು ಡಿ ಜೆ ಎಲ್ಲೆಲ್ಲಿ ಹಚ್ತಾರೆ ನೋಡ್ಕೊಂಡು ನಾವು ಹಚ್ಚೋಣ ಅಂತ, ಯಾರ್ಯಾರು ಹಚ್ತಾರೆ ನೋಡ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಅಲ್ಲಿ ಕೊಟ್ಟಾಗ ನಂಗೆ ಸಾಕ್ಷಿ ತೋರಿಸಿ ನಾವು ಮಾಡೋಣ ಅಂತ. ಮೊದಲೆಲ್ಲ ಈ ಥರ ಇರಲಿಲ್ಲ. ಅಂದರೆ ನಾನು ಮೊದಲಿಂದ ಇದೇ ಥರ ಇದ್ದರೆ ನಾನು ಈ ಮಾತು ಹೇಳ್ತಾ ಇರಲಿಲ್ಲ. ತಮಗೆಲ್ಲ ಗೊತ್ತಿದೆ, ನಾವು ಇಲ್ಲಿ ಬಂದ ಮೇಲೆ ಏನು ನಡೆದಿತ್ತು ಅನ್ನೋದು ತಿಳ್ಕೊಳ್ತೀವಿ. ಎಲ್ಲ ಆಗಿದ್ದ ಘಟನೆಗಳ ಮೇಲೆ ಮತ್ತೆ ಎಲ್ಲ ನಮಗೆ ಯಾರು ಮುಖಂಡರು ಅಥವಾ ನಾಗರಿಕರು ಮಾಹಿತಿ ಕೊಡ್ತಾರಲ್ಲ ಅದರ ಮೇಲೆ ನಮ್ಮ ಇಲಾಖೆಯಿಂದ. ಬಟ್ ತಮಗೆಲ್ಲರಿಗೂ ಗೊತ್ತಿದೆ, ಮುಂಚೆ ಎಲ್ಲ ಇಷ್ಟು ದಿನ 11 ದಿನದ 11 ಮ್ಯಾಕ್ಸಿಮಮ್ 15 ದಿವಸಕ್ಕೆಲ್ಲ ಗಣಪತಿ ಹೋಗ್ಬಿಡ್ತಿತ್ತು. ಇದೇ ವಿಚಾರಕ್ಕೆ ಬಹಳ ದಿನ ಉಳ್ಕೊಂಡು ಈ ಥರ ಆಗ್ತಾ ಇದೆ. ಸೊ ಅದನ್ನು ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಡಿ ಜೆಯಿಂದನೇ ಹಲವಾರು ಹೆಲ್ತ್ ಇಶ್ಯೂಸ್ ಆಗಿ ಸುಮಾರು ಜನ ಸತ್ತು ಹೋಗಿದ್ದಾರೆ. ನಾನು 23ರಲ್ಲಿ ಕೊಪ್ಪಳ SP ಇದ್ದಾಗ ಡಿ ಜೆ ಮುಂದೆ ಕುಣಿತಕ್ಕಂಥ ಇರುವ ಹುಡುಗ ಇದಕ್ಕಿದ್ದಂಗೆ ಬಿಟ್ಬಿಟ್ಟು ಕುಸಿಬಿದ್ದ. ಆಮೇಲೆ ನೋಡಿದ್ರೆ ಹಾಸ್ಪಿಟ್ಲಿಗೆ ತಗೊಂಡೋದ್ರು, ಬಟ್ ಬ್ರಾಡ್ ಡೆಡ್. ಇದನ್ನ ತಡ್ಕೊಳ್ಳುವಂಥ ನಮ್ಮದು ಈ ಹೆಲ್ತ್ ಕಂಡೀಷನ್ ಅಷ್ಟು ಇರೋಂಥ ಇಲ್ಲ. ಆಮೇಲೆ ಇಲ್ಲೇ ಜಿಲ್ಲೆಯಲ್ಲಿ ನಾನು ಕೇಳಿದ್ದೇನೆ ಅಂದರೆ ನಮ್ಮದು ಒಬ್ಬರು ASI ಕಿವಿದು ಕಂಪ್ಲೀಟ್ ಅವರು ಡಿಸೇಬಲ್ ಆಗಿಬಿಟ್ಟಿದ್ದಾರೆ ಆ ಸೌಂಡಿಗೆ. ನಮಗೇನಾಗುತ್ತೆ, ನಿಮ್ಗೆ ಒಂದು ದಿನ, ನಮಗೆ ಪ್ರತಿದಿನ ಗಣಪತಿ ಹೋಗೋ ತನಕನೂ ನಮ್ಮವರೆಲ್ಲರ ಜೊತೆಗೆ ಇದ್ದು ಅದೇ ಇದು ಆರೋಗ್ಯದ ಮೇಲೆ ನಮ್ಮವ್ರಿಗೆ ಮಾತ್ರ ಅಲ್ಲ ಇರೋದು. ಹಾಸ್ಪಿಟಲ್ ಇರುತ್ತೆ, ಮಕ್ಕಳಿರ್ತಾರೆ, ಹೆಣ್ಮಕ್ಳು ಇರ್ತಾರೆ, ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರೆ, ಡೆಲಿವರಿ ಆದವರು ಇರ್ತಾರೆ. ಆ ಎಲ್ಲ ಅಂಶಗಳನ್ನು ನಾನು ಹೋದಾಗ ಅಲ್ಲಿ ಆಗಿತ್ತು. ಅದ್ರ ಹಿಂದಿನ ಸಲೇನು ಅಲ್ಲಿ ಒಂದು ಮಗು ತೀರೋಗಿತ್ತು ಸೌಂಡ್ ಇದಕ್ಕೆ ವೈಬ್ರೇಷನ್ಗೆ ಬೆಚ್ಚಿ ಬಿದ್ದು ಬಿಟ್ಟು. ಸೊ ಈ ಎಲ್ಲ ಕೆಟ್ಟ ಘಟನೆಗಳನ್ನು ಮುಂದೆ ಇದ್ದಾವೆ. ನಾನೊಂದು ಮನವಿ ಮಾಡ್ತೀನಿ, ಯಾರ್ಯಾರು ಡಿ ಜೆ ಬುಕ್ ಮಾಡಿದ್ರೆ ದಯಮಾಡಿ ಕ್ಯಾನ್ಸಲ್ ಮಾಡಿ. ಆ ದುಡ್ಡನ್ನು ಸ್ಕೂಲಿಗೋ ಅನಾಥಾಶ್ರಮಕ್ಕೋ ಕೊಡಿ, ನಿಮ್ಮ ಮಂಡಳಿ ವತಿಯಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ. ಎರಡನೇದು ನೀವು ಕಲಾ ತಂಡಗಳಿದ್ದಾರೆ ನಮ್ಮಲ್ಲಿ, ಸುಮಾರು ಜನ ಇದ್ದಾರೆ ಪಾಪ, ಅವರಿಗೆ ಕೊಡ್ರಿ. ಈ ಮೈಸೂರು ದಸರಾದಲ್ಲಿ ನಮ್ಮ ಕಲ್ಚರನ್ನು ಬಿಂಬಿಸುವಂಥ ಕಲಾ ತಂಡಗಳು ಮುಂದೆ ಹೋಗ್ತಾ ಇರುತ್ತೆ, ಹಿಂದೆ ಅಂಬಾರಿ ಬರ್ತಾ ಇರುತ್ತೆ. ಆ ಥರ ನಾವು ಮುಂದೆ ವೆರೈಟಿ ಕಲಾ ತಂಡಗಳನ್ನು ಇಟ್ಕೊಂಡು ಹಿಂದೆ ಗಣಪತಿ ತಗೊಂಡೋದ್ರೆ ಭಕ್ತಿ ಭಾವನೆ ಬರುತ್ತೆ. ಇಂಥ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಜನ ಜಾಸ್ತಿ ಸೇರಲಿ ಅಂತ ಬೇರೆ ಬೇರೆ ದಿನ ನೀವು ಗಣಪತಿನ ಇಡ್ತೀರಾ, ಬಹಳ ಜನ ಬರಲಿ ಅಂತ. ಅವ್ರು ಇದ್ದಾಗ ನಮ್ದು ಇಡಬಾರ್ದು, ಯಾಕಂದ್ರೆ ಅಲ್ಲಿ ಹೋಗೋ ಹುಡುಗರು ಇಲ್ಲಿ ಬಂದು ಕುಣಿಬೇಕು ಅಂತ. ಅವರೆಲ್ಲ ಹೊರಗಿನವರಾಗಿರ್ತಾರೆ, ಏನೋ ಒಂದು ಗಲಾಟೆ ಆಗುತ್ತೆ, ಮಂಡಳಿಯವರು ಜವಾಬ್ದಾರಿ ಆಗ್ತಾರೆ. ಏನೇ ಸಮಸ್ಯೆ ಆದರೂ ಕನ್ಸರ್ನ್ ಮಂಡಳಿಯವರು ಜವಾಬ್ದಾರಿ ಆಗ್ತಾರೆ. ಸೊ ದಯಮಾಡಿ ಅದಕ್ಕೆ ಅವಕಾಶ ಕೊಡದೆ ಶಾಂತ ರೀತಿಯಿಂದ ನಾವು ನಮ್ಮ ಕಲ್ಚರನ್ನು ಬಿಂಬಿಸುವಂತೆ ಗಣಪತಿ ಆಚರಣೆಯನ್ನು ಈ ಸತಿ ಮಾಡೋಣ ಅಂತ ನಿಮ್ಮ ಹತ್ರ ಹೇಳ್ತಾ, ಈಗಾಗಲೇ ನಮ್ಮ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಡಿ ಜೆ ಬ್ಯಾನ್ ಆಗಿದೆ. ಇದರಲ್ಲಿ ಶಿವಮೊಗ್ಗದಲ್ಲೂ ಆಗಿದೆ, ದಾವಣಗೆರೆಯಲ್ಲೂ ಆಗಿದೆ. ಸೊ ಎಲ್ಲ ಕಡೆಗೂ ಈ ಸಲ ಡಿ ಜೆ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಇದು ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ಯಾರು ತಳ್ತಾರೆ, ಯಾರ ಮೇಲೆ ಯಾರು ಬೀಳ್ತಾರೆ ಏನೂ ಪ್ರಜ್ಞೆ ಇಲ್ಲದಂಗೆ ಇರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಹಾಗೂ ಬೆಂಗಳೂರಲ್ಲಿ ಕಾಲು ತುಳಿತಾಗಿ 11 ಜನ ಸತ್ತೋದ್ರು. ಸೊ ಅಂಥ ಘಟನೆಯನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಸರ್ಕಾರದಿಂದಲೇ ಒಂದು SOPನೂ ಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ಇಲಾಖೆ ವತಿಯಿಂದ ಅಥವಾ ಸಾರ್ವಜನಿಕರ ಪರವಾಗಿ ಯಾರ್ಯಾರು ಡಿ ಜೆ ಹಂಚ್ತಾ ಇದ್ದಾರೆ ಅವರು
ಅದನ್ನು ಸ್ವಲ್ಪ ಬಿಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಚ್ಚೋದು ಸ್ಪೀಕರ್ ಹಚ್ಚಕ್ಕೆ ನಮ್ದೇನೋ ಅಭ್ಯಂತರ ಇಲ್ಲ, ಮದುವೆ ಮನೆಗಳಲ್ಲಿ ಎಲ್ಲ ಹಚ್ತೀವಲ್ಲ ಆ ಥರ ಹಚ್ಕೊಳ್ಳಿ. DJ ಬೇಡ, ಕಲಾ ತಂಡಗಳಿಂದ ಕರೆಸಿ, ಅವ್ರಿಗೂ ಒಂದು ಲೈಫ್ ಸಿಗುತ್ತೆ. ನಮ್ಮ ಲೋಕಲಲ್ಲಿ ಆಗುತ್ತೆ. ನೀವು ಆಯಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಲಕ್ಷಗಟ್ಟಲೆ ದುಡಿಸುವುದು, ಅವ್ರಿಗೆ ದುಡ್ಡು ಕೊಟ್ಟು ಇಲ್ಲಿ ಮಾಡೋದಕ್ಕಿಂತ ನಮ್ಮ ಲೋಕಲಲ್ಲಿ ಏನಿದೆ ಅದನ್ನು ನೀವು ಬಿಂಬಿಸೋದು ಒಳ್ಳೆಯದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. DJ ಗೆ ಅವಕಾಶ ಇಲ್ಲ, ದಯಮಾಡಿ ಅದನ್ನು ಎಲ್ಲರೂ ಗಮನ ಹರಿಸಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ